ನಮಸ್ಕಾರ ಸ್ನೇಹಿತರೆ. ಪಕ್ಕದ ದೇಶ ಪಾಕಿಸ್ತಾನ, ನಿಮ್ಗೆ ಗೊತ್ತಿದೆ ಅದರ ಪರಿಸ್ಥಿತಿ ಈಗ ಹೇಗಿದೆ ಅಂತೇಳಿ. ಸಂಪೂರ್ಣವಾಗಿ ದಿವಾಳಿಯ ಅಂಚಿಗೆ ತಲುಪಿಬಿಟ್ಟಿದೆ. ಯಾವಾಗ ಬೇಕಾದ್ರೂ ದಿವಾಳಿ ದೇಶ ಅನ್ಸ್ಕೊಳ್ಬಹುದು. ಅದ್ರ ಜೊತೆ ಆ ದೇಶದ ಒಳಗಡೆ ಕೂಡ ಬಹಳಷ್ಟು ಆಂತರಿಕ ಗಲಭೆಗಳು ನಡೀತಾ ಇದೆ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಪೀಸ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಂತಹ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಶಾಬಾಜ್ ಶರೀಫ್ ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿರೋದು ಅತಿ ಕಡಿಮೆ ಅಂತ ಹೇಳ್ಬೋದು. ಆತ ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳನ್ನು ಸುತ್ತುತ್ತಾ ಇರ್ತಾನೆ. ಆತನ ಜೊತೆಗೆ ಈ ಮುಲ್ಲಾ ಮುನೀರ್ ಕೂಡ ಸೇರ್ಕೊಂಡಿರ್ತಾನೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಭಿಕ್ಷೆಯನ್ನ ಬೇಡೋದು. ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನಿಯರಿಗೆ ಕೆಲ ದೇಶಗಳು ವೀಸಾವನ್ನೇ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಇವರು ಕೂಡ ಅಷ್ಟೇ ವೀಸಾ ತಗೊಂಡು ಆ ದೇಶಕ್ಕೆ ಹೋಗಿ ಅಲ್ಲಿ ಕೂಡ ಭಿಕ್ಷೆ ಬೇಡ್ಕೊಂಡಿರ್ತಾರೆ. ಹಾಗಾಗಿ ಈ ಭಿಕ್ಷೆ ಬೇಡುವಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರುವಂತಹ ಶಾಬಾಜ್ ಶರೀಫ್ ಕೂಡ ಅಷ್ಟೇ ಈತ ಇನ್ನು ಸ್ವಲ್ಪ ದೊಡ್ಡ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಯ ಪ್ರಧಾನಮಂತ್ರಿ ಇರಬಹುದು ಅಥವಾ ಅಲ್ಲಿಯ ಅಧ್ಯಕ್ಷರು ಇರಬಹುದು, ಅವ್ರನ್ನ ಭೇಟಿಯಾಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ಕೊಂಡು ಭಿಕ್ಷಾ ಪಾತ್ರೆಯನ್ನು ಹಿಡಿತಾರೆ. ಕೆಲವು ದೇಶದವ್ರು ಏನೋ ಸ್ವಲ್ಪ ಭಿಕ್ಷೆ ಕೊಟ್ಟು ಕಳಿಸ್ತಾರೆ. ಆದ್ರೆ ಇನ್ನು ಕೆಲವು ದೇಶದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈತನನ್ನ ಭೇಟಿಯೇ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಶಾಬಾಜ್ ಶರೀಫ್ ಆ ದೇಶಕ್ಕೆ ಬರ್ತಾನೆ ಅಂತ ಹೇಳಿದ ತಕ್ಷಣ ಅವ್ರ ಮನ್ಸಲ್ಲಿ ಬರೋದು ಒಂದೇ ಯೋಚನೆ, ಈತ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದಾನೆ, ಇವನಿಗೆ ನಾವ್ ಯಾಕೆ ಕೊಡ್ಬೇಕು, ಕೊಟ್ಟರು ಉಪಯೋಗ ಏನಾದ್ರೂ ಇದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಭಿಕ್ಷೆ ಕೊಡುವಾಗ್ಲೂ ಕೂಡ ಕೆಲವರು ಯೋಚನೆ ಮಾಡ್ತಾರೆ, ಇವನಿಗೆ ಭಿಕ್ಷೆ ಕೊಡೋದ್ರಿಂದ ಏನಾದ್ರೂ ಉಪಯೋಗ ಆಗ್ಬೋದು ಅಂತೇಳಿ. ಹಾಗಾಗಿ ಕೆಲವರಿಗೆ ಏನಿಸ್ತದೆ, ಇವನಿಗೆ ಭಿಕ್ಷೆ ಕೊಡೋದ್ರಿಂದ ನಮ್ಗೇನು ಉಪಯೋಗ ಇಲ್ಲ, ಅದೇ ರೀತಿಯಲ್ಲಿ ಆ ದೇಶಕ್ಕೂ ಕೂಡ ಏನು ಉಪಯೋಗ ಆಗಲ್ಲ. ಹಾಗಾಗಿ ಈತನಿಗೆ ಏನು ಭಿಕ್ಷೆ ಕೊಡಬಾರ್ದು ಅಂತಕೊಂಡು ಅಲ್ಲಿಂದಾನೆ ಹೊರಗಡೆ ಓಡಿಸ್ಬಿಡ್ತಾರೆ. ಆದ್ರೂ ಕೂಡ ಈತ ಹಠ ಬಿಡದ ಹಾಗೆ ಪುನಃ ಆ ದೇಶಗಳಿಗೆ ಹೋಗ್ತಾ ಇರ್ತಾನೆ. ಭಿಕ್ಷೆಯನ್ನ ಪುನಃ ಕೇಳ್ತಾನೆ ಇರ್ತಾನೆ. ಈತನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈಗ ನಾವೇ ಇರ್ಬೋದು, ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೇವೆ. ಆಗ ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಸಾಲ ಕೇಳ್ಬೋದು, ಇನ್ನೊಂದು ಮಾಡ್ಬೋದು. ಒಂದು ಬಾರಿ ಇಲ್ಲ 2 ಬಾರಿ ಕೊಡ್ಬೋದು. ಆದ್ರೆ 3ನೇ ಬಾರಿ ಪುನಃ ನೀವು ಅವ್ರಿಗೇನಾದ್ರು ಫೋನ್ ಮಾಡಿದ್ರೆ ಈತ ಫೋನ್ ಮಾಡ್ತಾ ಇರೋದೇ ನನ್ನ ಹತ್ರ ಸಾಲ ಕೇಳಲಿಕ್ಕೆ ಅಂತ ಹೇಳಿ ಅವರು ನಿಮ್ಮ ಕಾಲ್ ಅನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರು ನಮ್ಗೊಂದು ಹಣೆಪಟ್ಟಿಯನ್ನು ಹಾಕಿ ಬಿಟ್ಟಿರ್ತಾರೆ, ಈತ ಫೋನ್ ಮಾಡೋದೇ ನನ್ನ ಹತ್ರ ಸಾಲ ಕೇಳಲಿಕ್ಕೆ ಅಂತಕೊಂಡು. ಹಾಗಾಗಿ ನಮ್ಮ ಫೋನ್ ಅನ್ನು ಅವರು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಾಕಿಸ್ತಾನದ ಅಧ್ಯಕ್ಷನಿಗೆ ಬಂದಿದೆ. ಸ್ನೇಹಿತರೆ, ಒಂದು 2 ದಿನದ ಹಿಂದೆ ನಡೆದಂತಹ ಘಟನೆ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರಬಹುದು, ಶಾಬಾಜ್ ಶರೀಫ್ ಬೇರೆ ಬೇರೆ ದೇಶಗಳಿಗೆ ಭಿಕ್ಷೆ ಬೇಡಲಿಕ್ಕೆ ಹೋಗುವಾಗ ಒಬ್ಬನೇ ಹೋಗಲ್ಲ. ಅದಕ್ಕೆ ಬದಲಾಗಿ ತನ್ನ ಜೊತೆಗೆ ಒಂದು ನಿಯೋಗವನ್ನ ಕೂಡ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಜಾಸ್ತಿ ಜನ ಹೋದ್ರೆ ಜಾಸ್ತಿ ಭಿಕ್ಷೆ ಸಿಗ್ಬಹುದು. ಒಂದೇ ದಿನದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಡ್ ಬರ್ಲಿಕ್ಕೆ ಆಗ್ತದೆ. ಹಾಗಾಗಿ ಒಂದು ಗುಂಪನ್ನ ಕರ್ಕೊಂಡು ಹೋಗ್ತಾನೆ. ಆ ಗುಂಪಿಗೆ ಇವನೇ ಯಜಮಾನ. ಅದೇ ರೀತಿಯಲ್ಲಿ ಮೊನ್ನೆ ತುರ್ಕಿಮಿನಿಸ್ತಾನಕ್ಕೆ ಹೋಗಿದ್ದಾನೆ. ತುರ್ಕಿಮಿನಿಸ್ತಾನದಲ್ಲಿ ಈತನನ್ನ ಕರೆದಿದ್ದಾರೋ ಇಲ್ವೋ ಇನ್ನೊಂದು ನನಗೂ ಕನ್ಫರ್ಮ್ ಆಗಿಲ್ಲ. ಆದ್ರೂ ಒಟ್ಟಾರೆ ಮೇಲೆ ಈತ ಅಲ್ಲಿ ಹೋಗಿದ್ದಾನೆ. ಮೋಸ್ಟ್ಲಿ ಅಲ್ಲಿ ಅಧ್ಯಕ್ಷರಿಗೂ ಯಾರಿಗೂ ಫೋನ್ ಮಾಡಿ ಕೇಳಿರ್ಬೋದು, ನಾನ್ ನಿಮ್ ದೇಶಕ್ಕೆ ಬರ್ತೇನೆ ಅಂತ ಹೇಳ್ಕೊಂಡು. ಅವ್ರು ಆಯ್ತಪ್ಪ ಬಾ, ತೊಂದರೆ ಇಲ್ಲ ಅಂತ ಹೇಳಿರ್ಬೇಕು. ಹಾಗಾಗಿ ಅಲ್ಲಿ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ತುರ್ಕಿಮಿನಿಸ್ತಾನದಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಕೂಡ ಇದ್ರು. ಹಾಗೇನೆ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ತುರ್ಕಿಮಿನಿಸ್ತಾನದಲ್ಲಿ ಇದ್ರು. ಅಲ್ಲೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಿ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಬಂದಿದ್ರು. ನಿಮ್ಗೆ ಗೊತ್ತಿದೆ, ಮೊನ್ನೆಷ್ಟೇ ಪುಟಿನ್ ಅವರು ಭಾರತಕ್ಕೆ ಬಂದು ಹೋಗಿರುವಂತಹ ವಿಷಯ. ಹಾಗಾಗಿ ಶಾಬಾಜ್ ಶರೀಫಿಗೆ ಅನ್ಸಿರ್ಬೇಕು, ಭಾರತಕ್ಕೆ ಮೊನ್ನೆಷ್ಟೇ ಪುಟಿನ್ ಭೇಟಿ ಕೊಟ್ಟು ಹೋಗಿದ್ದಾರೆ. ನರೇಂದ್ರ ಮೋದಿ ಅವ್ರ ಜೊತೆ ಅತ್ಯಂತ ಆತ್ಮೀಯವಾದಂತಹ ಸಂಬಂಧವನ್ನ ಪುಟಿನ್ ಅವ್ರು ಹೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾನು ಕೂಡ ಪುಟಿನ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಶೇರ್ ಮಾಡ್ಕೊಂಡ್ರೆ ನನಗೂ ಕೂಡ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಸ್ವಲ್ಪ ಭಿಕ್ಷೆ ಜಾಸ್ತಿ ಸಿಗ್ಬಹುದು ಕೆಲವ್ರ ಕಡೆಯಿಂದ. ಈ ರೀತಿಯಾಗಿ ಯೋಚನೆ ಮಾಡಿದಂತಹ ಶಾಬಾಜ್ ಶರೀಫ್ ಪುಟಿನ್ ಅವ್ರನ್ನ ಏನಾದ್ರು ಮಾಡಿ ಭೇಟಿ ಮಾಡ್ಲೇಬೇಕು ಅಂತ ಹೇಳಿ ಒಂದು ಬಯಲಾಟರ್ ಮೀಟಿಂಗ್ ಕೂಡ ಪುಟಿನ್ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ಪುಟಿನ್ ಅವರು ಕೂಡ ಆಯ್ತಪ್ಪ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಶಾಬಾಜ್ ಶರೀಫ್ ಪುಟಿನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕಾಗಿ ಹೊಸ ಕೋಟು, ಸೂಟು, ಬೂಟು ಎಲ್ಲ ಹಾಕೊಂಡು ಕಾಯ್ತಾ ಕೂತ್ಕೊಂಡಿದ್ದಾರೆ. ಈ ತರ ಭೇಟಿಗೆ ಕೂಡ ಪುಟಿನ್ ಅವರು ಒಪ್ಕೊಂಡು ಒಂದು ಸಮಯವನ್ನು ಕೂಡ ನಿಗದಿ ಮಾಡಿದ್ರು. ಆ ಸಮಯಕ್ಕೆ ಸರಿಯಾಗಿ ಹೋಗಿ ಶಾಬಾಜ್ ಶರೀಫ್ ಅಲ್ಲಿ ಕಾಯ್ತಾ ಕೂತ್ಕೊಂಡ. ಒಂದ್ ಕಡೆ ಪಾಕಿಸ್ತಾನದ ಫ್ಲಾಗ್ ಅನ್ನ ಹಾಕಿದ್ರು, ಇನ್ನೊಂದ್ ಕಡೆ ರಷ್ಯಾದ ಫ್ಲಾಗ್ ಕೂಡ ಹಾರಾಡ್ತಾ ಇತ್ತು. ಹಾಗೇನಲ್ಲಿ 2 ಚೇರ್ಗಳನ್ನ ಹಾಕಿದ್ರು, ಮಧ್ಯದಲ್ಲಿ ಒಂದು ಟೀಪಾಯ್ ಕೂಡ ಇತ್ತು. ಒಂದು ಚೇರ್ನಲ್ಲಿ ಶಾಬಾಜ್ ಶರೀಫ್ ಕೂತ್ಕೊಂಡಿದ್ದ, ಇನ್ನೊಂದು ಚಾರ್ನಲ್ಲಿ ಪುತಿನ್ ಅವ್ರು ಬಂದು ಕೂತ್ಕೊಳ್ಬೇಕು. ಹಾಗೇನೆ ಶಾಬಾಜ್ ಶರೀಫ್ ಅವ್ರ ಜೊತೆ ಹೋಗಿರುವಂತಹ ನಿಯೋಗ ಕೂಡ ಅಲ್ಲಿ ಕೂತ್ಕೊಂಡಿತ್ತು. ಪ್ರೆಸ್ನವ್ರು ಕೂಡ ಇದ್ರು. ಎಲ್ಲರೂ ಅಲ್ಲಿ ಕಾಯ್ತಾ ಇದ್ರು ಪುಟಿನ್ ಬರ್ಬೋದು ಅಂತೇಳಿ. ಆದ್ರೆ ಪುತಿನ್ ಅವರು ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೊಂದು ರೂಮ್ ನಲ್ಲಿ ಕೂತ್ಕೊಂಡು ಎರ್ಡೋಗನ್ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಅವರು ಆ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಸ್ವಲ್ಪ ಶಾಬಾಜ್ ಶರೀಫ್ ಅವರು ಕೂತ್ಕೊಂಡು ಕಾಯ್ತಾ ಇದ್ರು, ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಪುತಿನ್ ಅವರು ಅಂತೇಳಿ. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಯಾವುದೇ ಅಧ್ಯಕ್ಷರಾಗ್ಲಿ ಸಾಮಾನ್ಯವಾಗಿ ಯಾವ್ದೋ ಒಂದು ಟೈಮ್ ಅನ್ನ ಕೊಟ್ಟರೆ ಆ ಟೈಮಿಗೆ ಸರಿಯಾಗಿ ಬರ್ತಾರೆ. ಇಲ್ಲ ಕೆಲವೊಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗ್ತದೆ. ಆದ್ರೆ ಇಲ್ಲಿ ಶಾಬಾಜ್ ಶರೀಫ್ ಕಾಯ್ತಾನೆ ಕೂತ್ಕೊಂಡಿದ್ದಾರೆ. 40 ನಿಮಿಷ ಆದ್ರೂ ಕೂಡ ಪುಟಿನ್ ಅವರ ಪತ್ತೇನೆ ಇಲ್ಲ. ಪುಟಿನ್ ಅವರಿಗೆ ಇವ್ರು ಕಾಯ್ತಾ ಇರೋದೇನು ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿತ್ತು. ಆದ್ರೆ ಪುಟಿನ್ ಬರ್ಲೇ ಇಲ್ಲ. ಪುಟಿನ್ ಅವರಿಗೆ ಒಂದು ಅಭ್ಯಾಸ ಇದೆ. ಅದೇನು ಅಂತ ಹೇಳಿದ್ರೆ, ಅವ್ರಿಗೆ ಯಾರನ್ನಾದ್ರೂ ಕಂಡ್ರೆ ಆಗಲ್ಲ ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಅವಮಾನವನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ.
ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಬಿಡದೇ ಇರುವಂತಹ ಪುತಿನ್ ಅವರು ಇನ್ನು ಶಾಬಾಜ್ ಶರೀಫ್ ನ ಯಾವ ಲೆಕ್ಕಕ್ಕೆ ತಗೊಳ್ತಾರೆ? ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಪುತಿನ್ ಅವ್ರ ಜೊತೆ ಮಾತಾಡಬೇಕು ಅಂತೇಳಿ ಹೇಳಿ ಫೋನ್ ಕಾಲ್ ಮಾಡಿದ್ರು. ಈ ಫೋನ್ ಕಾಲ್ ಅನ್ನು ಸುಮ್ಮನೆ ಮಾಡಲ್ಲ, ಮೊದಲೇ ಟೈಮ್ ಗೇಮ್ ಎಲ್ಲ ಫಿಕ್ಸ್ ಆಗಿರ್ತದೆ, ಆ ಟೈಮಿಗೆ ಸರಿಯಾಗಿ ಫೋನ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಪುತಿನ್ ಅವರು 3/4 ಗಂಟೆ ಸಮಯ ಡೊನಾಲ್ಡ್ ಟ್ರಂಪ್ ಅವರ ಫೋನ್ ಅನ್ನ ಅಟೆಂಡ್ ಮಾಡಿಲ್ಲ. ಆ ಕಡೆ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ರು, ಪುತಿನ್ ಬಂದು ಮಾತಾಡಬಹುದು ಅಂತೇಳಿ. ಆದ್ರೆ ಪುತಿನ್ ಅವರು 3/4 ಗಂಟೆ ಆದ್ರೂ ಕೂಡ ಫೋನ್ ಅಟೆಂಡ್ ಮಾಡಿಲ್ಲ. 3/4 ಗಂಟೆ ಆದ್ಮೇಲೆ ಪುತಿನ್ ಡೊನಾಲ್ಡ್ ಟ್ರಂಪ್ ಹತ್ರ ಮಾತಾಡಿದ್ರೆ ಏನೋ ಹೇಳಿರ್ತಾರೆ, ಸ್ವಲ್ಪ ಬಿಸಿ ಇದ್ದೆ, ಹಾಗಾಯ್ತು ಹೀಗಾಯ್ತು, ಏನೋ ಒಂದು ಕತೆ ಹೇಳ್ಕೊಂಡು ಮಾತನ್ನ ಮುಂದುವರ್ಸ್ಕೊಂಡು ಹೋಗಿರ್ತಾರೆ. ಆದ್ರೂ ಕೂಡ ಅಮೆರಿಕದ ಅಧ್ಯಕ್ಷನನ್ನೇ ಬಿಡದಂತಹ ಪುತಿನ್ ಅವರು ಇನ್ನು ಆಫ್ಟರ್ ಆಲ್ ಈ ಶಾಬಾಜ್ ಶರೀಫ್ ನ ಬಿಡ್ತಾರ? ಇಲ್ಲಿ ಕೂಡ ಪುತಿನ್ ಅದನ್ನೇ ಮಾಡಿದ್ರು. 3/4 ಗಂಟೆ ಈ ಶಾಬಾಜ್ ಶರೀಫ್ ನ ಕಾಯಿಸಿದ್ರು. ಬರೇ ಶಾಬಾಜ್ ಶರೀಫ್ ಮಾತ್ರ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಿದ್ರು, ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಅದ್ರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮೀಡಿಯಾದವರಿದ್ರು, ಹಾಗೇನೆ ಪಾಕಿಸ್ತಾನದ ನಿಯೋಗ ಕೂಡ ಇತ್ತು. ಇವರೆಲ್ಲರೂ ಕೂಡ ಕಾದು 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 ಸುಸ್ತಾಗಿ ಶಾಬಾಜ್ ಶರೀಫ್ ನ ಸಹನೆ ಕಟ್ಟೆ ಹೊಡಿತು ಅನ್ಸ್ತದೆ. ನಂತರ ಆತ ಎದ್ದು ಇನ್ನು ಕಾಯ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿ ಪುತಿನ್ ಮತ್ತು ಎರ್ಡೋಗನ್ ಮಾತಾಡ್ತಾ ಇದ್ದಂತಹ ಸಭಾ ಸ್ಥಳಕ್ಕೆ ಇವರು ನೇರವಾಗಿ ನುಗ್ಗಿ ಬಿಟ್ರು. ಅಲ್ಲಿರುವಂತಹ ಸೆಕ್ಯೂರಿಟಿ ಅವರು ಮೋಸ್ಟ್ಲಿ ಪುತಿನ್ ಅವರ ಪರ್ಮಿಷನ್ ತಗೊಂಡು ಕೊನೆಗೆ ಶಾಬಾಜ್ ಶರೀಫ್ ನ ಮಾತ್ರ ಒಳಗಡೆ ಬಿಟ್ಟಿದ್ದಾರೆ. ಈ ಶಾಬಾಜ್ ಶರೀಫ್ ಜೊತೆಗೆ ಪಾಕಿಸ್ತಾನದ ಉಪ ಪ್ರಧಾನಿ ಆದಂತಹ ಇಶಾಕ್ ದರ್ ಕೂಡ ಇದ್ರು, ಆತನನ್ನ ಒಳಗಡೆ ಬಿಡಲಿಲ್ಲ. ಶಾಬಾಜ್ ಶರೀಫ್ ನ ಮಾತ್ರ ಒಳಗಡೆ ಬಿಟ್ರು. ಈ ರೀತಿಯಾಗಿ ಪುತಿನ್ ಮತ್ತು ಎರ್ಡೋಗನ್ ನಡೆಸ್ತಾ ಇರುವಂತಹ ಮೀಟಿಂಗ್ ನ ಸ್ಥಳಕ್ಕೆ ನೇರವಾಗಿ ನುಗ್ಗಿದಂತಹ ಶಾಬಾಜ್ ಶರೀಫ್ ನ ಪುತಿನ್ ಅವರು ಮಾತಾಡಿಸಿದ್ರು. ಏನ್ ಮಾಡ್ಲಿಕ್ಕಾಗುತ್ತೆ, ಒಂದು 10 ನಿಮಿಷ ಮಾತಾಡಿ ಅಂತೂ ಹೊರಗಡೆ ಕಳಿಸ್ಬಿಡೋಣ ಅಂತ ಹೇಳ್ಕೊಂಡು ಪುತಿನ್ ಅವರು ಒಂದು 10 ನಿಮಿಷ ಮಾತಾಡಿದ್ರು. 10 ನಿಮಿಷ ಏನ್ ಮಾತಾಡಿದ್ರು ಗೊತ್ತಿಲ್ಲ. ಒಟ್ಟಾದ್ಮೇಲೆ 10 ನಿಮಿಷ ಆದ್ಮೇಲೆ ಈ ಶಾಬಾಜ್ ಶರೀಫ್ ಬಹಳ ಖುಷಿಯಿಂದಾನೆ ಹೊರಗಡೆ ಬಂದ. ಅಂದ್ರೆ ಇಲ್ಲಿ ಈತ ಏನ್ ಸಾಧನೆ ಮಾಡಿದಾನೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಕೋಬಹುದಲ್ಲ, ಪುತಿನ್ ಅವ್ರ ಸಭೆ ನಡೆಸ್ತಾ ಇದ್ದಂತ ಸ್ಥಳಕ್ಕೆ ನಾನು ನೇರವಾಗಿ ನುಗ್ಗಿ ಪುತಿನ್ ಅವ್ರನ್ನ ಭೇಟಿ ಮಾಡಿ ಬಂದೆ, ನಾವು ಬಹಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ, ಈ ರೀತಿ ಹೇಳ್ಕೋಬಹುದು. ಅದಲ್ಲದೇನೆ ಅವ್ರ ಜೊತೆ 1-2 ಫೋಟೋವನ್ನ ತಗೊಂಡು ಅದನ್ನ ಕೂಡ ಅಲ್ಲಿಲ್ಲೆಲ್ಲ ಶೇರ್ ಮಾಡ್ಕೊಂಡು, ಕೇವಲ ಭಾರತದ ಪ್ರಧಾನಮಂತ್ರಿ ಮಾತ್ರ ಅಲ್ಲ, ನನಗೂ ಪುತಿನ್ಗೂ ಕೂಡ ಉತ್ತಮವಾದಂತಹ ಸಂಬಂಧ ಇದೆ ಅಂತ ಹೇಳ್ಕೊಂಡು ಊರು ತುಂಬಾ ಹೇಳ್ಕೊಂತಿರ್ಬಹುದು. ಹಾಗಾಗಿ ಕೊನೆಗೂ ಶಾಬಾಜ್ ಶರೀಫ್ ಪುತಿನ್ ಅವರ ಜೊತೆಗೆ ಒಂದು 10 ನಿಮಿಷ ಮಾತಾಡಿ ಒಂದು 4-5 ಫೋಟೋವನ್ನ ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಆದ್ರೆ ಈ ವಿಷಯವನ್ನ ರಷ್ಯಾದ ಪತ್ರಿಕೆಗಳು ಅಥವಾ ಅವರ ವೆಬ್ಸೈಟ್ಗಳಿರ್ಬೋದು, ಎಕ್ಸ್ ಖಾತೆ ಇರ್ಬೋದು, ಎಲ್ಲಾ ಕಡೆಗಳಲ್ಲಿ ಕೂಡ ಈ ಒಂದು ವಿಷಯವನ್ನ ಶೇರ್ ಮಾಡಿಕೊಂಡು ಈತನನ್ನ ಲೇವಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈತ ಹೊರಗಡೆ 40 ನಿಮಿಷ ಕೂತ್ಕೊಂಡು ಕಾದಿದ್ದಾನಲ್ಲ, ಅದನ್ನ ಬಹಳಷ್ಟು ಹೈಲೈಟ್ ಮಾಡ್ತಾ ಇದ್ದಾರೆ. ನೋಡಿ ಶಾಬಾಜ್ ಶರೀಫ್ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತೇಳಿ. ಕೇವಲ ರಷ್ಯಾದ ಪತ್ರಿಕೆಗಳು ಮಾತ್ರ ಅಲ್ಲ, ಪಾಕಿಸ್ತಾನದ ಪತ್ರಿಕೆಗಳು ಕೂಡ ಈ ಶಾಬಾಜ್ ಶರೀಫ್ ನ ಲೇವಡಿ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಈತನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿನ್ನನ್ನ ಭೇಟಿ ಆಗ್ಲಿಕ್ಕೆ ಮನ್ಸಿಲ್ದಿರುವಂತಹ ನಾಯಕನನ್ನ ಯಾಕೆ ಭೇಟಿ ಆಗ್ಲಿಕ್ಕೆ ಹೋಗ್ತೀರಾ? ಮೊದಲೇ ನಾವು ಕಷ್ಟದಲ್ಲಿದ್ದೇವೆ, ಅದ್ರ ಜೊತೆ ಇನ್ನೊಂದಿಷ್ಟು ಖರ್ಚು ಮಾಡ್ಕೊಂಡು ಈ ರೀತಿ ಯಾವ್ದಾವ್ದೋ ದೇಶಕ್ಕೆ ಯಾಕೆ ಸುತ್ತಾಡ್ಲಿಕ್ಕೆ ಹೋಗ್ತೀಯಾ? ಸುಮ್ಮನೆ ಮುಚ್ಚಿಕೊಂಡು ಪಾಕಿಸ್ತಾನದಲ್ಲಿ ಕೂತ್ಕೊಳ್ಲಿಕ್ಕೆ ಆಗಲ್ವಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂತಹ ಶಾಬಾಜ್ ಶರೀಫ್ ಇರ್ಬೋದು ಅಥವಾ ಉಳಿದಂತವ್ರು ಇರ್ಬೋದು, ಅವ್ರು ಇದನ್ನೆಲ್ಲ ಗಣನೆಗೆ ತಗೊಳ್ಳಿಕ್ ಹೋಗಲ್ಲ. ಅದಕ್ಕೆ ಬದಲಾಗಿ ಇದೇ ರೀತಿಯಲ್ಲಿ ಭಿಕ್ಷೆ ಪಾತ್ರ ಹಿಡ್ಕೊಂಡು ಬೇರೆ ಬೇರೆ ದೇಶಗಳನ್ನ ಸುತ್ತಾಡ್ಕೊಂಡೇ ಇರ್ತಾರೆ. ಅವ್ರಿಗೆ ಒಂದೊಂದು ತುಂಬಾ ಚೆನ್ನಾಗಿ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಇರೋದಕ್ಕಿಂತಲೂ ಬೇರೆ ದೇಶಗಳಲ್ಲಿ ಇದ್ರೇನೆ ನಾವು ತುಂಬಾ ಸೇಫ್ ಅಂತೇಳಿ. ಹಾಗಾಗಿ ಯಾವಾಗ್ಲೂ ಕೂಡ ಅಷ್ಟೇ ಇವರು ಟೂರ್ ನಲ್ಲೇ ಇರ್ತಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಪಾಕಿಸ್ತಾನದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ತಕ್ಷಣ ಅವ್ರು ಹೋಗೋದು ಇಂಗ್ಲೆಂಡ್ಗೆ. ಇಂಗ್ಲೆಂಡ್ ನಲ್ಲಿ ಹೋಗಿ ಆರಾಮದಲ್ಲಿ ನಿಂತ್ಕೊಂಡು ಕೊನೆಗೆ ವಾಪಸ್ ಬರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಅಲೌಡ್. ಹಾಗಾಗಿ ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ಅಷ್ಟೇ ಇಂಗ್ಲೆಂಡ್ ನ ಸಿಟಿಜನ್ಶಿಪ್ ನ ಕೂಡ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಇಂಗ್ಲೆಂಡ್ ಅನ್ನೋದು 2ನೇ ಮನೆ. ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಹಿಡಿದು ಒಂದಿಷ್ಟು ಧೋರಣೆ ಮಾಡಿಕೊಂಡು ಕೊನೆಗೆ ಲಂಡನ್ ನಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಇದು ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿ ನಡೀತಿರುವಂತಹ ವಿದ್ಯಮಾನ. ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ಜೊತೆಗೆ ಪೈಪೋಟಿಗಿಳಿದು ಪುತಿನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿ ಅವಮಾನ ಮಾಡಿಸ್ಕೊಂಡಂತಹ ಈ ಶಾಬಾಜ್ ಶರೀಫ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.